ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ಗೊಂದಲ ಉಂಟಾಗಿದ್ದು ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಈಗ ಅಡ್ಡಿಯಾಗಿದೆ. ಕಳೆದ 3 ದಿನಗಳಿಂದ ಜನರು ಕಚೇರಿಗೆ ಅಲಿತಾ ಇದ್ದಾರೆ. ಬೆಂಗಳೂರಿನ ಬಹುತೇಕ ಕಚೇರಿಯಲ್ಲಿ ಇದೇ ಸಮಸ್ಯೆ ಉಂಟಾಗಿದೆ. 90 ಮಂದಿ ಸಬ್ ರಿಜಿಸ್ಟ್ರಾರ್ಗಳನ್ನ ಏಕಕಾಲಕ್ಕೆ ವರ್ಗಾವಣೆ ಮಾಡಲಾಗಿತ್ತು ಹಾಗೂ ಇದನ್ನು ಪ್ರಶ್ನಿಸಿ ಸಬ್ ರಿಜಿಸ್ಟ್ರಾರ್ಗಳು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಜನವರಿ 7ಕ್ಕೆ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿಕೆ ಮಾಡಿತ್ತು. ಇನ್ನು ಇದೇ ನೆಪವೊಡ್ಡಿ ಲಾಗಿನ್ ಐಡಿಯನ್ನು ಸರ್ಕಾರ ಕೊಟ್ಟಿಲ್ಲ. ಲಾಗಿನ್ ಐಡಿ ಇಲ್ಲದೆ ಸಾರ್ವಜನಿಕ ಕೆಲಸಗಳು ಸ್ಥಗಿತ ಆಗಿದೆ ಅನ್ನುವಂಥ ಒಂದು ಆಕ್ರೋಶವನ್ನು ಸಾರ್ವಜನಿಕರು ವ್ಯಕ್ತಪಡಿಸ್ತಾ ಇದ್ದಾರೆ. 90 ಮಂದಿ ಸಬ್ ರಿಜಿಸ್ಟ್ರಾರ್ಗಳನ್ನ ಏಕಕಾಲಕ್ಕೆ ವರ್ಗಾವಣೆ ಮಾಡಲಾಗಿತ್ತು. ಇದನ್ನು ಪ್ರಶ್ನಿಸಿ ಸಬ್ ರಿಜಿಸ್ಟ್ರಾರ್ಗಳು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅಂದರೆ ಯಾಕೆ ಅಂತಂದರೆ ಸಂಪ್ರದಾಯದಂತೆ ಮಾರ್ಚ್ ಹಾಗೂ ಏಪ್ರಿಲ್ನಲ್ಲಿ ವರ್ಗಾವಣೆ ಆಗಬೇಕಿತ್ತು. ಆದರೆ ಡಿಸೆಂಬರ್ನಲ್ಲಿ ಏಕಕಾಲಕ್ಕೆ 90 ಜನ ಸಬ್ ರಿಜಿಸ್ಟ್ರಾರ್ಗಳನ್ನ ವರ್ಗಾವಣೆ ಮಾಡಲಾಗಿದೆ. ಯಾವಾಗ ವರ್ಗಾವಣೆ ಆಗಿದೆಯೋ ಅವರಿಂದ ಇದ್ದಂಥ ಐಡಿಯನ್ನು ಸರ್ಕಾರ ವಾಪಸ್ ಪಡೆದುಕೊಳ್ಳುತ್ತೆ. ಬಟ್ ಯಾವಾಗ ಹೈಕೋರ್ಟ್ ಈ ಒಂದು ಪ್ರಶ್ನೆ ಮಾಡಿದಾಗ ಹೈಕೋರ್ಟ್ ಸರ್ಕಾರಿ ಅಧಿಕಾರಿಗಳ ಪರವಾಗಿ ಸಬ್ ರಿಜಿಸ್ಟ್ರಾರ್ಗಳ ಪರವಾಗಿ ತೀರ್ಪನ್ನು ಕೊಡ್ತೋ ಮತ್ತೆ ಅವರು ತಮ್ಮ ಮೂಲ ಕಚೇರಿಗೆ ಹೋಗಿದ್ದಾರೆ. ಆದರೆ ಐಡಿ ಇಲ್ಲದೆ ಲಾಗಿನ್ ಆಗದೆ ಯಾವ ಕೆಲಸಗಳು ಕೂಡ ಆಗೋದಿಲ್ಲ. ಹೀಗಾಗಿ ಸರ್ಕಾರ ಐಡಿಯನ್ನು ಕೊಡ್ತಾ ಇಲ್ಲ ಹಾಗೂ ಇಲ್ಲಿ ಸಾರ್ವಜನಿಕರ ಕೆಲಸವನ್ನು ಮಾಡಲಿಕ್ಕೆ ಐಡಿ ಬಳಕೆ ಮಾಡಬೇಕು. ಅದು ಕೂಡ ಸಾಧ್ಯವಾಗ್ತಾ ಇಲ್ಲ. ಇದ ಕಾರಣದಿಂದಾಗಿ ನೋಂದಣಿ ಪರಿವೀಕ್ಷಕ ಹಾಗೂ ಮುದ್ರಾಂಕ ಆಯುಕ್ತ ಕೆ.ಎ. ದಯಾನಂದ್ ಹಾಗೂ ಕಂದಾಯ ಇಲಾಖೆ ಪ್ರಿನ್ಸಿಪಲ್ ಸೆಕ್ರೆಟರಿ ವಿ. ರಶ್ಮಿ ಮಹೇಶ್ ವಿರುದ್ಧ ಅಧಿಕಾರಿಗಳು ಜೊತೆಗೆ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.